ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳ ಮೇಲೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಎಡಿಟ್ ಮಾಡೋದಕ್ಕೆ ಬರುವುದಿಲ್ಲ, ಕಲ್ತ್ಕೋತಾ ಇದ್ದೀನಿ. ನಾನು ಪರ್ಫೆಕ್ಟಾಗಿ ಎಡಿಟ್ ಮಾಡೋಣ, ತಮ್ನೈಲ್ ಮಾಡೋಣ, ಅಟ್ರಾಕ್ಟಿವ್ ಆಗಿ ಅದನ್ನೆಲ್ಲ ಮಾಡಿ ನೀಟಾಗಿ ಅಪ್ಲೋಡ್ ಮಾಡೋಣ ಅಂತ ನಾನು ಎಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನಾನು ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರ್ತಿಲ್ಲ. ಹಂಗಾಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದನ್ನು ತುಂಬ ಅವಾಯ್ಡ್ ಮಾಡ್ತಾಯಿದ್ದೆ. ನನಗೆ ಈಗ ಏನು ಅನಿಸ್ತಿದೆ ಅಂದರೆ ತುಂಬ ಆ ಥರ ಮಾಡೋಕ್ಕೆ ಹೋದರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಹೋಗ್ತಾ ಯಾವುದು ಸರಿ ಯಾವುದು ತಪ್ಪು ಅಂತ ನನಗೆ ಗೊತ್ತಾಗುತ್ತೆ, ಯಾವ ಥರ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವುದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾ ಇಲ್ಲ. ಎಲ್ಲನೂ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿತೈತೆ, ತುಂಬ ಸ್ಟ್ರೆಸ್ಫುಲ್ ಆಗ್ತಿದೆ ನನಗೆ ಮನೆ ಕೆಲಸಗಳ ಜೊತೆ. ಹಾಗಾಗಿ ನನಗೆ ಹೇಗೆ ಗೊತ್ತಿದೆ ನಾನು ಹಾಗೆ ಒಂದು ಇದರಲ್ಲಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಬಾ ಏನ್ ಮಗಳ ಒಳಗಿದ್ದಷ್ಟು ಗಟ್ಟಿ ಕಿತ್ಕೊಬೇಕು, ಉಳ್ಳೋಗಲ್ಲ. ಹಾಕ್ಬೇಡ, ಯಾಕೆ? ಇದು ನಮ್ದೇ ಮನೆ, ಇದೇ ನಮ್ದು. ಅದು ಅವ್ರದ್ದು ಓನರ್ ಆಂಟಿ ಮನೆ. ವಿಡಿಯೋ ಕಾಣಿಸಲ್ಲ ಬಾಬು. ಏನು ಫೋನಪ್ಪ, ಓಕೆ. ಇದು ನಮ್ಮನೆ, ನಾವಿರೋದು ಬಾಡಿಗೆ ಮನೆಯಲ್ಲಿ. ಅಳಬಾರ್ದು, ಯಾಕೆ ಅಳ್ತಿ? ನಮ್ಮದೇ ಕಣಪ್ಪ ಜಾಗ ಇದು. ನೀನು ದಿನ ಬಂದು ನೋಡ್ಕೊ ನೀನು, ಆಯಿತಾ? ನೀನೆಲ್ಲಿ ನೋಡ್ಕೊತೀಯ ಬಂದು ಬೆಳೆಯೋದ? ನೀನು ನೋಡ್ಕೊತೀಯ? ಒಂದು ಗಿಡ ತೊಗೊಂಡೋಗು, ಅಲ್ಲಿ ಹಾಕು, ಆಯಿತಾ? ಒಂದು ಗಿಡ ಇಟ್ಕೊಂಡು ಅಲ್ಲಿ ಪಾಟಲ್ಲಿ ಹಾಕೈತಲ್ಲ ಅಪ್ಪ. ಅಳಬಾರ್ದು, ಕಣ್ಣು ಹೊಡೆದ್ಬಿಟ್ಟದು. ಅಲ್ಲಿ ಹಾಕಕ್ಕ ನಮ್ಮ ಜಾಗ ಅಲ್ಲ ಕಣಪ್ಪ, ಇದು ನಮ್ಮದು ಜಾಗ. ಅದು ಓನರ್ ಆಂಟಿ ಅವ್ರದ್ದು ಜಾಗ. ಇಲ್ಲ, ಈಗ ಈ ಒಂದು ಹೂವಿನ ಗಿಡ ಅಲ್ಲೇ ತೊಗೊಂಡೋಗಿ, ಇದರ ಹೂವೆಲ್ಲ ನಾನೇ ಕಿತ್ಕೊಂಡು ತೊಗೊಂಡೋಗಿ ನೀನು ಇಟ್ಕೊಂಡು ಇಟ್ಕೋ. ಅವ್ರು ನಿಮಗೆ ಖುಷಿ ಆಗುತ್ತೆ. ಏನು ಆಟ ಮಾಡೋದು, ಅದು ನಮ್ಮ ಮನೆ, ನಾವು ಬಾಡಿಗೆ ನಾವು ಮನೆ ಕಟ್ತೀವಿ ಅಂತ ಮನೆ ಜಾಗ ಕಟ್ಕೊಂಡು ಅವಾಗ ತಗೋ. ಹೊಳ್ತ ಬಿದ್ದಾಳೆ. ಎಲ್ಲಾನು ನಮ್ಮ ಮನೆಗೆ ತಗೊಂಡಿ, ನಮ್ಮ ಜಾಗ. ಅಲ್ಲ ಮಗಳೇ, ಇಲ್ಲ ನೀನು ರಜೆ ಇದ್ದಾಗೆಲ್ಲ ಬಂದು ಇಲ್ಲಿ ಹೂವು ಕಿತ್ಕೊ ಬರ್ಬೇಕು ಮಗಳೇ, ಅರ್ಥ ಆಯ್ತಾ? ಇಲ್ಲಿ ಚೆನ್ನಾಗಿ ಬರುತ್ತೆ. ಹಲೋ, ನಮಸ್ಕಾರ. ಯೂಟ್ಯೂಬ್ ಚಾನಲ್ ನೋಡಿ. ಅವಾಗ ನಾವು ನೋಡ್ತೀವಿ. ಇವತ್ತು ಎಲ್ಲಿ ಬಂದಿದ್ದೀವಿ? ತೋಟ. ಅವಾಗ ನಾವು ಗಿಡನೇ ನೆಟ್ಟಿದ್ದೀವಿ, ಗೊತ್ತಾ? ಅವಾಗ ನಮಗೆ ಏನು ಅದು ಫೋಳು ಬಣ್ಣ ನಮ್ಮನೆ ತಜೋಡಿ ನೆಟ್ಟೋಗ್ತೀವಿ. ಲೇಪಿಸಿ ಎಲ್ಲ ಅಲ್ಲಿ ಎತ್ತಾತ್ತೆ ನಾವು ಮಾತಾಡ್ತೀವಿ. ತುಂಬ ದಿನಗಳ ನಂತರ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ನನ್ನ ಮಗಳಿಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಅಮ್ಮ ನನಗೆ ಪಾಟಲ್ಲಿ ಫ್ಲವರ್ಸ್ ಕೊಡಿ, ಕಲರ್ ಫ್ಲವರ್ಸ್ ಬೇಕು ಅಂತ ತುಂಬ ದಿನಗಳಿಂದ ಕೇಳ್ತಾನೇ ಇದ್ಲು ಪಾಪ. ಅವಳಿಗೆ ನಾವು ಅದನ್ನು ಕೊಡ್ಸೋಕ್ಕೆ ಆಗಿರಲಿಲ್ಲ. ನಾವಿರೋದು ಬಾಡಿಗೆ ಮನೆಯಲ್ಲಾಗಿರೋದ್ರಿಂದ ಹಿಂಗಿದ್ರು ಡೈಲಿ ಊರಿಗೆ ಹೋಗ್ತಾರೆ. ಹಂಗಾಗಿ ಒಂದು ಸ್ವಲ್ಪ ಗಿಡಗಳು ಹಾಕ್ಕೊಂಡ್ರೆ ಅದು ಹೂಗಳನ್ನ ತಂದು ಕೊಟ್ಟರೆ ಅವಳಿಗೆ ಖುಷಿಯಾಗುತ್ತೆ ಅಂತ ಹೇಳಿ ಆ ಥರ ಪ್ಲ್ಯಾನ್ ಮಾಡಿಕೊಂಡ್ರು. ಅದೇ ಥರ ಹೋಗಿ ಪ್ಲ್ಯಾಂಟ್ಸ್ನ ತೊಗೊಬಂದು ಅವತ್ತಿನ ದಿನವೇ ತೊಗೊಂಡೋಗಿ ಹಾಕಿದ್ವಿ. ಅವಳಿಗೆ ಅದಿಷ್ಟನೇ ಆಗ್ತಿಲ್ಲ. ನಾನು ಮನೇಲಿ ಹಾಕ್ಕೊಡ್ತಾರೆ, ನನಗೆ ಪಾಟಲ್ಲಿ ಹಾಕ್ಕೊಡ್ತಾರೆ, ಡೈಲಿ ನಾನು ಅದನ್ನ ನೋಡ್ಬೋದು ಅಂತ ಅವಳು ಆ ಥರ ಗೆಸ್ ಮಾಡಿದ್ಲು ನನ್ನ ಮಗಳು. ಆದರೆ ತೊಗೊಂಡೋಗಿ ಅವ್ರ ಊರಲ್ಲಿ ಹಾಕಿದ್ರಿಂದ ಅವಳಿಗೆ ಅದನ್ನು ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ತಿಲ್ಲ. ನನಗೆ ಇಲ್ಲಿ ಹಾಕಬೇಡಿ, ನನಗೆ ಮನೆಗೆ ತೊಗೊಂಡೋಗಿ ಹಾಕ್ಕೊಡಿ ಅಂತ ತುಂಬಾ ಹಠ ಮಾಡ್ತಾಯಿದ್ಲು. ಹಿಂಗೋ ಕನ್ವಿನ್ಸ್ ಮಾಡಿ ಹಾಕಿ ಹೂವೆಲ್ಲ ಕಿತ್ಕೊಟ್ಟು ಸ್ವಲ್ಪ ಅವಳಿಗೆ ಬೇರೆ ಥರ ಮೈಂಡ್ ಡೈವರ್ಟ್ ಮಾಡಿಕೊಂಡು ಕರ್ಕೊಂಡು ಬಂದ್ವಿ.
ಇದರಲ್ಲಿ ನನ್ನ ಮಗ ನನಗೂ ಹೂ ಕೊಡಲಿಲ್ಲ ಅಂತ ಬೇರೆ ಬೇಜಾರು ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದ. ಮತ್ತು ಅವ್ನಿಗೆ ಹಿಂದೆಗಡೆ ಅಲ್ಲಿ ಬೇರೆ ಗಿಡದಲ್ಲಿ ಹೂವು ತೊಗೊಬಂದು ಅವನಿಗೆ ಬೇರೆ ಹೂವು